ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನೆ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಇವತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾತಾಡ್ತೀನಿ. ನಮ್ಮಲ್ಲಿ ಸ್ವಂತ ಮನೆಯಲ್ಲಿ ಅನೇಕ ಮಂದಿ ಇದ್ದಾರೆ, ಅದಕ್ಕಿಂತ ಜಾಸ್ತಿ ಮಂದಿ ಬಾಡಿಗೆ ಮನೆಯಲ್ಲಿದ್ದಾರೆ. ಬೆಂಗಳೂರಿನಂತಹ ನಗರಗಳಲ್ಲಿ ಬಹುತೇಕ ಮಂದಿ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾರೆ. ಅವರಿಗೊಂದು ಯೋಚನೆ ಇರುತ್ತೆ ಸ್ವಂತ ಮನೆ ಮಾಡಬೇಕು ಅನ್ನುವಂಥದ್ದು. ಮತ್ತು ಎಟ್ ದ ಸೇಮ್ ಟೈಮ್ ಇನ್ನೊಂದಷ್ಟು ಮಂದಿ ಏನು ಹೇಳ್ತಾರೆ, ಸ್ವಂತ ಮನೆಗಿಂತ ಬಾಡಿಗೆ ಮನೆಯಲ್ಲಿರೋದೇ ವಾಸಿ ಅಂತ ಹೇಳ್ತಾರೆ. ಹಾಗಾದರೆ ಇವತ್ತಿನ ಟಾಪಿಕ್ನಲ್ಲಿ ಸ್ವಂತ ಮನೆ ಒಳ್ಳೆಯದಾ ಅಥವಾ ಬಾಡಿಗೆ ಮನೆಯಲ್ಲಿ ಇರುವಂಥದ್ದು ಉತ್ತಮವಾ? ಈ ಒಂದು ವಿಶೇಷ ಟಾಪಿಕ್ ಬಗ್ಗೆ ನಾವು ಸಾಕಷ್ಟು ಚರ್ಚೆಯನ್ನು ಮಾಡೋಣ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಮೂಲ್ಯವಾದಂತಹ ಒಳನೋಟಗಳನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ಕೌಟಿಲ್ಯ ಕ್ಯಾಪಿಟಲ್ನ ಸ್ಥಾಪಕರಾದ ಅಶೋಕ್ ದೇವಾನಾಂಪ್ರಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ಕಾರ ಅಶೋಕ್ ಸರ್. ನಮಸ್ಕಾರ. ಅಂದಹಾಗೆ ಇವತ್ತಿನ ತುಂಬ ಹಾಟ್ ಟಾಪಿಕ್ ಅಂತ ನಂಗೆ ಅನಿಸುತ್ತೆ. ಯಾಕಂದರೆ ಮಧ್ಯಮ ವರ್ಗದ ಜನ ತಲೆಮೂಲೊಂದು ಸ್ವಂತ ಸೂರು ಇದ್ದರೆ ಮಾತ್ರನೇ ಅವರಿಗೊಂದು ಮರ್ಯಾದೆ ಅನ್ನುವಂಥದ್ದು ಭಾವನೆ ಇದೆ. ಕರೆಕ್ಟ್. ಸೊ ಹಾಗಾಗಿ ಇದು ಸರಿಯೋ ತಪ್ಪೋ ಈಗ ಒಂದು ಗೊಂದಲ ಉಂಟಾಗುತ್ತೆ. ಬೆಂಗಳೂರಿನಂಥ ಮಹಾನಗರದಲ್ಲಿ ಒಂದು ಕಡೆ ಬಾಡಿಗೆ ಜಾಸ್ತಿ ಆಗುತ್ತೆ, ಮತ್ತೊಂದು ಕಡೆ ಸ್ವಂತ ಮನೆ ಬೇಕು ಅನ್ನುವಂಥ ಒಂದು ಕನಸಿರುತ್ತೆ. ನಾನಾ ತೊಂದರೆಗಳು ಬಾಡಿಗೆ ಮನೆಯಲ್ಲಿದ್ದರೆ ಅನ್ನುವಂಥ ಒಂದು ಭಾವನೆ. ಮತ್ತೊಂದು ಕಡೆ ಇತ್ತೀಚೆಗೆ ಕೆಲವೊಂದು ತಜ್ಞರು ಏನು ಹೇಳ್ತಾ ಇದ್ದಾರೆ, ಇವತ್ತಿನ ಕಾಲದಲ್ಲಿ ಬಾಡಿಗೆ ಮನೆಯೇ ಬೆಸ್ಟ್ ಅಂತ ಹೇಳೋರು ಇದ್ದಾರೆ. ಸೊ ಹೀಗಾಗಿ ಒಂದು ಗೊಂದಲ ಇದೆ. ಸೊ ತಜ್ಞರಾಗಿ ತಾವು ಏನು ಹೇಳ್ತೀರಾ ಅಂತ ನೋಡಿ, ಈ ಬಾಡಿಗೆ ಮನೆ ವರ್ಸಸ್ ಸ್ವಂತ ಮನೆಗೆ ಒಂದು ಫ್ರೇಮ್ ವರ್ಕ್ ಇದೆ. ಫಾರ್ ಎಕ್ಸಾಂಪಲ್, ನಿಮ್ಮ ಸಂಬಳ 1 ಲಕ್ಷ ಅಂತ ಅಂದ್ಕೊಳ್ಳೋಣ. ಇವಾಗ ರೈಟ್ ನೀವು 1 ಲಕ್ಷ ರೂಪಾಯಿ ಸಂಬಳ ತೊಗೊಳ್ತಿದ್ದೀರಾ. ನಿಮ್ಮದು ಇನ್ಕಮ್ ಕೆಪಾಸಿಟಿ 1 ಲಕ್ಷ. ನಿಮಗೆ ಮಾಸಿಕ ಒಂದು 30,000 ಖರ್ಚಿದೆ ಅಂತ ಅಂದ್ಕೊಳ್ಳೋಣ. 30-40 ಸಾವಿರ, ಒಂದು 60 ಸಾವಿರ ತಿಂಗಳಿಗೆ ನೀವು ಹಣ ಉಳಿಸ್ತಾ ಇದ್ದೀರಾ ಅಂತ ಇಟ್ಕೊಳ್ಳೋಣ. ಈಗ ನೀವು ಸ್ವಂತ ಮನೆ ತೊಗೊಳ್ಬೋದಾ? ಆನ್ಸರ್ ಈಸ್ ಎಸ್, ಪ್ರೊವೈಡೆಡ್ ಯುವರ್ EMI ಈಸ್ 30,000. ಓಕೆ, ಇದು ಯೂನಿವರ್ಸಲ್ ಥಂಬ್ ರೂಲ್. ಅಕಸ್ಮಾತು ನಿಮ್ಮ EMI ನಿಮ್ಮ ಟೇಕ್ ಹೋಮ್ ಸ್ಯಾಲ್ರಿಯ 30% ಇದ್ದರೆ ನೀವು ನಾಳೆನೇ ಮನೆ ತೊಗೊಳ್ಳಿ. ಓಕೆ. ಈಗ ಫಾರ್ ಎಕ್ಸಾಂಪಲ್, ನಿಮಗೆ 1 ಲಕ್ಷ ಸಂಬಳ, ನಿಮ್ಮ ಆಕೆಗೆ 1 ಲಕ್ಷ ಸಂಬಳ, 2 ಲಕ್ಷ ಸಂಬಳ ದುಡಿತಿದ್ದಾರೆ ನಿಮ್ಮ ಕುಟುಂಬ. ಸೊ 30% ಆಫ್ ದಟ್ ಈಸ್ 60,000. ನೀವು ನಾಳೆ ತೊಗೊಳ್ಳೋ, ನಿಮ್ಮ ಹತ್ರ ಡೌನ್ ಪೇಮೆಂಟ್ ಕೊಡೋಕ್ಕೆ ಎಷ್ಟೋ 10 ಲಕ್ಷ 20 ಲಕ್ಷ ಅಕೌಂಟಲ್ಲಿ ಹಣ ಇದೆ. ಈಗ 60,000 EMI ನೀವು ಕಟ್ಟಬೇಕು ಅಂದರೆ ಐ ಆಮ್ ಹ್ಯಾಪಿ. ಓಕೆ. ಯು ಬೈ ಹೋಮ್ ಟುಮಾರೋ. ಓಕೆ. ಕೇಸ್ 2, ಕುಟುಂಬದ ವರಮಾನ ಫಾರ್ ಎಕ್ಸಾಂಪಲ್ 2 ಲಕ್ಷ ಅಂತಲೇ ಇಟ್ಕೊಳ್ಳಿ. EMI 1.5 ಲಕ್ಷ ಆಯಿತು ಅಂತ ಇಟ್ಕೊಳ್ಳಿ. ದಟ್ ಈಸ್ 75% ಆಫ್ ದ ಫ್ಯಾಮಿಲಿ ಟೇಕ್ ಹೋಮ್. ಕರೆಕ್ಟ್. ವಿಚ್ ಈಸ್ ಎ ರೆಡ್ ಫ್ಲ್ಯಾಗ್. ಇವತ್ತು ಸಮಾಜ ಏನು ಹೇಳುತ್ತೆ, ಸ್ವಂತ ಮನೆ ತಗೊಂಡ್ರೆ ಸೆಟ್ಲ್ ಆದಂಗೆ. ಹೌದು. ಮದುವೆ ಮಾಡ್ಕೊಂಡು ಫಸ್ಟ್ ಹಿಂಗೆ ಎಲ್ಲ ಹೇಳ್ತಾ ಇದ್ದೀವಿ. ಕರೆಕ್ಟ್. ಸಣ್ಣ ವಯಸ್ಸಿಂದ ನಮಗೆ ಈ ಥರ ಕತೆ ಹೇಳ್ಕೊಂಡೇ ಬೆಳೆಸಿದ್ರು. ಲೈಫ್ ಸೆಟ್ಲ್ ಆಗಂದ್ರೆ ನೀನು 10th ಪಾಸ್ ಆಗ್ಬಿಡು ಸೆಟ್ಲ್ ಆಗ್ಬಿಡ್ತೀಯಾ, ನೀ PUC ಪಾಸ್ ಆಗ್ಬಿಡು ಸೆಟ್ಲ್ ಆಗ್ಬಿಡ್ತೀಯಾ, ಚೆನ್ನಾಗಿ ಡಿಗ್ರಿ ಮುಗಿಸು ಸೆಟ್ಲ್ ಆಗ್ತೀಯಾ, ಪೋಸ್ಟ್ ಗ್ರಾಜುಯೇಷನ್ ಮುಗಿಸು ಸೆಟ್ಲ್ ಆಗ್ತೀಯಾ, ಮದುವೆ ಮಾಡ್ಕೋ ಸೆಟ್ಲ್ ಆಗ್ತೀಯಾ, ಮನೆ ತಗೋ ಸೆಟ್ಲ್ ಆಗ್ತೀಯಾ, ಮಕ್ಕಳು ಮಾಡ್ಕೋ ಸೆಟ್ಲ್ ಆಗ್ತೀಯಾ. ಇವೆಲ್ಲ ಕೊನೆಗೆ ಮನುಷ್ಯ ಸೆಟ್ಲ್ ಆದಾಗ ಸತ್ತಾಗಲೇ. ಸೊ ಈ ಸೆಟ್ಲ್ ಅನ್ನೋದೇ ಇಟ್ಸ್ ಎನ್ ಇಲ್ಯೂಷನ್, ಅದೊಂದು ಮಾಯಾ. ಓಕೆ. ಆಮೇಲೆ ನಾವು ಈ ಲೈಫ್ ಸ್ಟೈಲ್ ಇನ್ಫ್ಲೇಷನ್ ಅಂತ ನಿಮ್ಗೆ ಹೇಳಿದ್ದೆ, ಅಕ್ಕಪಕ್ಕದವ್ರು ಮೆಚ್ಚಿಸೋಕ್ಕೆ, ಬಂಧು ಬಳಗನ ಮೆಚ್ಚಿಸೋಕ್ಕೆ ಇದೆಲ್ಲ ನಾವು ಮಾಡಬಾರ್ದು. ನಮಗೆ ಯೋಗ್ಯತೆ ಇದ್ದರೆ ಮಾತ್ರ ನಾವು ಮಾಡಬೇಕು. ಹಾಸಿಗೆ ಇದ್ದಷ್ಟೇ ನಾವು ಕಾಲು ಚಾಚಬೇಕು. ಓಕೆ. ಈಗ ಫಾರ್ ಎಕ್ಸಾಂಪಲ್, ನಿಮ್ಮದು ಕೌಟುಂಬಿಕ ವರಮಾನ 1 ಲಕ್ಷ ಅಂತ ಎಕ್ಸಾಂಪಲ್ ತೊಗೊಳ್ಳೋಣ. ಸಪೋಸ್ EMI 70,000 ಅಂದ್ಕೊಳ್ಳೋಣ. ನೀವು ನಾಳೆ ಮನೆ ಸೊ ಯು ಆರ್ ನಾಟ್ ಸಪೋಸ್ ಟು ಬೈ. ಯಾಕಂದರೆ ನಿಮ್ಮದು ಟೇಕ್ ಹೋಮ್ನ 70% EMI ಹೋಗುತ್ತೆ. ಅದು ನಿಮ್ಗೆ ಅಷ್ಟು ಸ್ಟ್ರೆಸ್ ಕೊಡುತ್ತೆ. ಕರೆಕ್ಟ್. ಎಷ್ಟೊಂದು ಜನ ಸ್ವಂತ ಮನೆ ತೊಗೊಂಡು ಅಂಥ ಒಂದು ದೊಡ್ಡದಾಗೆಲ್ಲ ರೆಡಿ ಮಾಡಿಸ್ಕೊಂಡು ಮನೇನ ಸೆಟ್ ಮಾಡಿಕೊಂಡು ಕೊನೆಗೆ ಅದ್ರ ನೆಕ್ಸ್ಟ್ ಮಂತು ಆ ಮನೆಗೆ ಮೂವ್ ಆಗಿ ಆ ಬೆಡ್ರೂಮಲ್ಲಿ ಮಲ್ಕೊಂಡು ಯಪ್ಪ ಈ ನೆಕ್ಸ್ಟ್ ಮಂತ್ ಹೆಂಗಪ್ಪ ನಾನು EMI ಕಟ್ಟೋದು ದೇವರೇ ಅಂತ ಕಷ್ಟ ಅನುಭವಿಸೋದಕ್ಕಿಂತ ರಾಜನ ಥರ ಬಾಡಿಗೆ ಮನೇಲಿ ಬದುಕ್ಬೋದು. ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂದರೆ, ಬಾಡಿಗೆದಾರರು ಏನು ಅಂದ್ಕೊಳ್ತಾರೆ, ಬಾಡಿಗೆ ತುಂಬ ಜಾಸ್ತಿ. ಈಗ ನೀವೇ ಹೇಳಿದ್ರಿ ಬಾಡಿಗೆ ಜಾಸ್ತಿ ಅನ್ನೋದು ಅಗೇನ್ ಇಟ್ಸ್ ಎನ್ ಇಲ್ಯೂಷನ್. ಯಾರೂ ಜಾಸ್ತಿ ಬಾಡಿಗೆ ಕಟ್ತಾ ಇಲ್ಲ. ಸೊ ಅದೇ ಭ್ರಮೆ ಅಂತೀರ. ಅದು ನೀವು ಭ್ರಮೇಲಿದ್ದೀರಾ. ಬಾಡಿಗೆ ಕಟ್ಟೋರೆಲ್ಲ ಆ ಭ್ರಮೇಲಿದ್ದೀರಾ. ಬಿಲ್ಡಿಂಗ್ ಓನರ್ಗಳಲ್ಲಿ ಇನ್ನೊಂದು ಭ್ರಮೇಲಿದ್ದಾರೆ. ಬಿಲ್ಡಿಂಗ್ ಓನರ್ಗಳು ಯಾವುದೇ ಕಾರಣಕ್ಕೂ 6% ಮೇಲೆ ವರ್ಷಕ್ಕೆ ಬಾಡಿಗೆ ಚಾರ್ಜ್ ಮಾಡ್ತಿಲ್ಲ ಈ ದೇಶದಲ್ಲಿ. ನಾನು ದುಬೈಯಲ್ಲಿ ₹1 ಬಡ್ಡಿ ದುಡಿಯುತ್ತೆ ಬಾಡಿಗೆ. ನೀವು ₹1,00,00,000 ಬಿಲ್ಡಿಂಗ್ ತೊಗೊಂಡ್ರೆ, ಫ್ಲ್ಯಾಟ್ ತೊಗೊಂಡ್ರೆ 2 ಬೆಡ್ರೂಮ್ ಫ್ಲ್ಯಾಟು ದುಬೈಲಿ ನಿಮ್ಗೆ ಹತ್ತತ್ರ 80,000ದಿಂದ 1 ಲಕ್ಷ ಬಾಡಿಗೆ ಬರುತ್ತೆ. ಬೆಂಗಳೂರಿನಂಥ ನಗರದಲ್ಲಿ ₹1,00,00,000 ಆಸ್ತಿಗೆ ಹಬ್ಬ ಬಂದು 30,000ನೇ ಬಾಡಿಗೆ. ಕರೆಕ್ಟಾ? ಕರೆಕ್ಟ್. 2 ಬೆಡ್ರೂಮ್ ಫ್ಲ್ಯಾಟ್ 30,000. 30,000 ಇಂಟು 12 is 3.6 lakhs. 3.5% ಕೊಡ್ತೀರಾ ಬಾಡಿಗೆ ಅಷ್ಟೇ. ಆ 3.5% ಅವ್ನು ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಬೇಕು. ಲ್ಯಾಂಡ್ ಲಾರ್ಡು ಅವ್ನಿಗೆ 100 ಸಮಸ್ಯೆಗಳಿರುತ್ತೆ. ನಾನೇನು ಹೇಳೋದಂದರೆ, ಈಗ ಎಷ್ಟೊಂದು ಕಡೆ ಏನಾಗುತ್ತೆ, ಮಕ್ಕಳು ಓದ್ತಾ ಇರ್ತಾರೆ, ಬೆಳೀತಾ ಇರ್ತಾರೆ. ಓಕೆ. ಮನುಷ್ಯನಿಗೆ ಸ್ವಂತ ಮನೆಗಿಂತ
ಆ ಫೈನಾನ್ಷಿಯಲ್ ಫ್ರೀಡಮ್ ಅನ್ನೋದು 10 ಪಟ್ಟು ಸುಖ ಕೊಡುತ್ತೆ. ಓಕೆ, ಮನೆ ಎನಿ ಟೈಮ್ ತೊಗೊಳ್ಬೋದು. ಒಂದು ಕ್ಲಾಸಿಕ್ ಎಕ್ಸಾಂಪಲ್ ತೊಗೊಳ್ಳೋಣ. ಈಗ ನಿಮ್ಮದು ಟೇಕ್ ಹೋಮ್ ಸಂಬಳ 1,00,000, 30,000ನೇ ನನ್ನ ರೂಲ್ ಪ್ರಕಾರ 30,000 ಮೇಲೆ EMI ನೀವು ಕಟ್ಟೋ ಹಾಗಿಲ್ಲ. ಹಾಗಾಗಿ ನೀವು ಇವತ್ತು ಮನೆ ತೊಗೊಳ್ಳೋ ಹಾಗಿಲ್ಲ ನನ್ನ ಪ್ರಕಾರ. ಯಾಕಂದರೆ ನೀವು ಮನೆ ತೊಗೊಂಡ್ರೆ 70,000 EMI ಕಟ್ಟಬೇಕಾಗತ್ತೆ. ಅದು ಆಗಿಬಿಟ್ರೆ ನಿಮ್ಮ ಫ್ಯಾಮಿಲಿ ಮೇಲೆ ಸ್ಟ್ರೆಸ್ ಬೀಳುತ್ತೆ. ನಾಳೆ ಏನಾದರೂ ಸಮಸ್ಯೆಗಳು ಬಂತು, ಓಕೆ, ಖರ್ಚುಗಳು ಜಾಸ್ತಿ ಆಯಿತು, ನಿಮ್ಮ ಕೆಲಸ ಹೋಯಿತು, ಅಂಥ ಸಿಚುವೇಶನಲ್ಲಿ ಸಖತ್ ಪ್ಯಾನಿಕ್ ಆಗ್ತದೆ. ಕರೆಕ್ಟ್. ಆಮೇಲೆ ಬೆಳೆದ ಮೇಲೆ ನಿಮ್ಗೊಂದು ರಿಟೈರ್ಮೆಂಟ್ ಸೂರು ಅಂತ ನಿಮಗೆ ಬೇಕು. ನಿಮ್ಮ ಮಕ್ಕಳು ಎಲ್ಲಿ ಹೋಗ್ತಾರೆ, ಎಲ್ಲಿ ರಿಟೈರ್ ಆಗಿ ಯಾರಿಗೂ ಗೊತ್ತಿಲ್ಲ. ಇವತ್ತು ಕರ್ನಾಟಕ ತಮಿಳ್ನಾಡು ಆಂಧ್ರ ಜೊತೆ ಫೈಟ್ ಮಾಡೋ ಪ್ರಪಂಚ ಇದಲ್ಲ. ಕರ್ನಾಟಕ ಈಸ್ ಫೈಟಿಂಗ್ ವಿತ್ ಬೆಲ್ಜಿಯಂ. ತಮಿಳ್ನಾಡು ಮೈಟ್ ಹ್ಯಾವ್ ಟು ಫೈಟ್ ವಿತ್ ಫಾರ್ ಎಕ್ಸಾಂಪಲ್ ಸಮ್ ಆಫ್ರಿಕನ್ ಕಂಟ್ರಿ, ಸೌತ್ ಆಫ್ರಿಕಾ. ಹಾಗೆ ಪ್ರಪಂಚ ಬದಲಾಗ್ತಾ ಇದೆ. ಎಷ್ಟೊಂದು ಜನಕ್ಕೆ ಮಕ್ಕಳು ಎಲ್ಲಿ ರಿಟೈರ್ ಆಗ್ತಾರೋ ಅಂತಲೂ ಗೊತ್ತಿಲ್ಲ. ಒಂದು ಕ್ಲಾಸಿಕ್ ಎಕ್ಸಾಂಪಲ್, ನನ್ನ ಫ್ರೆಂಡ್ ಅವರ ಮನೆಯೇ ಇದೆ ಇಲ್ಲೇ ಚಿಕ್ಕಲ್ಸಂದ್ರ. ಅಲ್ಲಿ ಅವರಪ್ಪ 60-80 ಸೈಟಲ್ಲಿ ದೊಡ್ಡದಾಗಿ ಬಿಲ್ಡಿಂಗ್ ಕಟ್ಟಿದ್ರು. ಅಣ್ಣ ತಮ್ಮ, ಒಬ್ಬ ಅಮೆರಿಕಲ್ಲಿದ್ದಾನೆ, ಒಬ್ಬ UK ಇದ್ದಾನೆ. ಅಷ್ಟು ದೊಡ್ಡ ಮನೇಲಿ ಯಾರೂ ಇಲ್ಲ, ದೊಡ್ಡ ಮನೆ. ಓಕೆ, ಆದರೆ ಪ್ರತಿಯೊಬ್ಬರಿಗೂ ಹೌಸ್ ಈಸ್ ವಾಟ್ ಎ ಮ್ಯಾನ್ ಕ್ಯಾನ್ ಬೈ, ಹೋಮ್ ಈಸ್ ವಾಟ್ ಎ ಫೀಮೇಲ್ ವಿಲ್ ಕ್ರಿಯೇಟ್ ಅಂತಾರೆ. ಓಕೆ, ಅದು ಒಂದು ಫ್ಲ್ಯಾಟ್ ಗಂಡಸು ತೊಗೊಳ್ಬೋದು, ಅದನ್ನು ಮನೆ ಮಾಡೋದು ಹೆಂಗಸು ಅಂತ. ರೈಟ್. ಆ ಆಸೆ ಮನುಷ್ಯನಿಗೆ ಇದ್ದೇ ಇರುತ್ತೆ. ಆದರೆ ಆ ಆಸೆನ ಕಾಮಾಗಿ ಈಡೇರಿಸ್ಕೋಬೋದು. ದ ಕ್ಲಾಸಿಕ್ ವೇ ಈಸ್, ಈಗ ಫಾರ್ ಎಕ್ಸಾಂಪಲ್ ನಿಮ್ಮ 30,000 ನಿಮಗೆ EMI ಕಟ್ಟೋ ಶಕ್ತಿ ಇದೆ, ಇವತ್ತು ಬಿಟ್ಬಿಡಿ. ನೀವೇನು ಮಾಡಬೇಕು, ಆಯಿತು ನಾನು ಮನೆ ಇವತ್ತು ತೊಗೊಂಡೆ ಅಂತ ಊಹಿಸ್ಕೊಂಡು 30,000, ಈಗ ಬಾಡಿಗೆ ಎಷ್ಟು 18,000 20,000 ಎಷ್ಟೋ ಕಟ್ತಿರ್ತಾರಲ್ಲ, ಮಿಕ್ಕಿ ದುಡ್ಡಿದೆಯಲ್ಲ 50,000 ಅಕಸ್ಮಾತ್ ಲೋನ್ ಮಾಡ್ಕೊಂಡು ಬಿಟ್ಟಿದ್ರೆ ಆ ಹಣನ ಇವತ್ತಿಂದ ಉಳಿಸಿ ಅದನ್ನು ಇನ್ನು ಮಾರ್ಕೆಟಲ್ಲಿ ಹಾಕಿ ಒಂದು 50,000 SIP ಕಟ್ಟಿ. ಅದು 15% ಕಾಂಪೌಂಡಿಂಗ್ ಆದರೆ 10 ವರ್ಷದಲ್ಲಿ ನಿಮ್ಮ ಪ್ರಾಪರ್ಟಿದು 60-70% ಅಷ್ಟು ದುಡ್ಡು ಬಿಡುತ್ತೆ. ವಿತೌಟ್ ಲೋನ್. ಆಮೇಲೆ ಮೆಜಾರಿಟಿ ಜನ ಹೊರಗಿನಿಂದ ಬರೋರೆಲ್ಲ ಫ್ಲ್ಯಾಟ್ಗಳೇ ತೊಗೊಳ್ಳೋದು, ಯಾಕಂದರೆ ಸೈಟ್ಗಳು ತೊಗೊಳ್ಳಲ್ಲ. ನಾನು ಕೇಳಿದ್ರೆ ಮಕ್ಕಳು ಟ್ರಾವೆಲ್ ಮಾಡೋ ಅಂಥ ಫ್ಯೂಚರ್ ಇರೋ ಫ್ಯಾಮಿಲಿಗಳು ಇಂಡಿಪೆಂಡೆಂಟ್ ಹೌಸ್ ತೊಗೊಳ್ಳೇಬಾರ್ದು, ಫ್ಲ್ಯಾಟೇ ಬೆಸ್ಟು. ಯಾಕಂದರೆ ಪ್ರೊಟೆಕ್ಷನ್ ಇರುತ್ತೆ, ಸೇಫ್ಟಿ ಇರುತ್ತೆ. ಇಂಡಿಪೆಂಡೆಂಟ್ ವಯಸ್ಸಾದ ಕಾಲದಲ್ಲಿ ನಾವು ಮನೆ ನೋಡ್ಕೊಳ್ಳೋಕೆ ನಾಯಿ ಥರ, ನಾವು ವಯಸ್ಸಾದವ್ರು ನಾಯಿಗಳ ಥರ ಮನೆ ನೋಡ್ಕೋಬೇಕಾಗುತ್ತೆ. ಅನೇಕ ದರೋಡೆ ಪ್ರಕರಣಗಳು ಇಂಡಿಪೆಂಡೆಂಟ್ ಮನೆಯಲ್ಲಿ. ಎಕ್ಸಾಕ್ಟ್ಲಿ, ಲಿಟ್ರಲಿ ನಮ್ಗಳಿಗೆ ಅನಿಸುತ್ತೆ. ನನ್ನ ಫ್ರೆಂಡ್ಸೇ ಎಷ್ಟೋ ಜನ ಹೇಳ್ತಾರಲ್ಲ, ನಾನು ನಮ್ಮ ಮನೆ ಕಾಯೋಕೆ ಹಿಂದಿನ ಕಾಲ ನಾಯಿನ ಇಟ್ಕೊಂಡಿದ್ದೀನಿ, ನಾನು ಕಾಯೋಂಗೆ ಆಗ್ಬಿಟ್ಟಿದೆ ನಮ್ಮ ಮನೇನ ಅಂತ. ಇಟ್ಸ್ ಎ ವೆರಿ ಪ್ರಾಕ್ಟಿಕಲ್ ಸಿಚುವೇಶನ್. ಸೊ ಇವತ್ತು AI ಬಂದಿದೆ, ಮಷಿನ್ ಲರ್ನಿಂಗ್ ಬಂದಿದೆ, ಯಾರ ಜಾಬು ಗ್ಯಾರಂಟಿ ಇಲ್ಲ. ಒಂದು ಕಾಲದಲ್ಲಿ 60ಕ್ಕೆ ರಿಟೈರ್ಮೆಂಟ್ ಆಗ್ತಿದ್ರು, ಇವತ್ತು 45 ಹೊಸ ರಿಟೈರ್ಮೆಂಟ್ ಏಜ್ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಹೆಂಗೋಗುತ್ತೆ ಸಮಾಜ, ಟೆಕ್ನಾಲಜಿ ಎಲ್ಲೋಗುತ್ತೆ, ನಿಮ್ಮ ಜಾಬ್ ಏನಾಗುತ್ತೆ, ನಿಮ್ಮ ಕಂಪ್ನಿ ಆಗುತ್ತೆ. ಇಟ್ಸ್ ಎ ವರ್ಲ್ಡ್ ಆಫ್ ಬ್ಲಡಿ ಅನ್ಸರ್ಟನಿಟಿ. ಇಂಥ ಒಂದು ಅನ್ಸರ್ಟನ್ ಪ್ರಪಂಚದಲ್ಲಿ 70% EMI ಸ್ಯಾಲ್ರಿದು ಕಟ್ಟೋದು ಅಪರಾಧ, ಘೋರ ಅಪರಾಧ. ಯು ಆರ್ ಪುಟ್ಟಿಂಗ್ ಯುವರ್ ಹೋಲ್ ಫ್ಯಾಮಿಲಿ ಅಟ್ ರಿಸ್ಕ್ ಇನ್ ದ ಪ್ರಾಸೆಸ್ ಆಫ್ ಪ್ಲೀಸಿಂಗ್ ಯುವರ್ ರಿಲೇಟಿವ್ಸ್. ನಿಮ್ಮ ಬಂಧು ಬಳಗನ ಖುಷಿ ಪಡಿಸ್ಲಿಕ್ಕೆ ನೀವು ಮನೆ ತೊಗೊಂಡು ನೀವು ಯಾಕೆ ನರಕ ಅನುಭವಿಸ್ಬೇಕು? ಎಂಥ ಒಂದು ಕಷ್ಟಕರವಾದ ಸನ್ನಿವೇಶ ಆಗುತ್ತೆ ಅಂತ. ಸೊ ಮೈ ಪಾಯಿಂಟ್ ಈಸ್ ಸಿಂಪಲ್. ನಿಮ್ಮ ಟೇಕ್ ಹೋಮ್ ಸ್ಯಾಲ್ರಿಯ 30% ಅಷ್ಟೇ EMI ಹೋಗುತ್ತಾ ನಿಮ್ಮ ಮನೆಗೆ, ನಾಳೆನೇ ತೊಗೊಳ್ಳಿ. ಇಲ್ವಾ, ಆ ದಿನಕ್ಕೆ ವೆಯ್ಟ್ ಮಾಡಿ. ಇಲ್ವಾ, ಆ EMI ಕಟ್ಟೋ ಅಂಥ ಹಣನ ನಾಳೆಯಿಂದ ಇನ್ವೆಸ್ಟ್ ಮಾಡಿ. 10 ವರ್ಷದಲ್ಲಿ ಎಂಥ ಕಾರ್ಪಸ್ ನಿಮ್ಗೆ ರೆಡಿ ಆಗತ್ತಂದರೆ ಟೆನ್ಷನ್ ಇಲ್ಲದ್ರೆ ನೀವು ಮನೆ ತೊಗೋಬೋದು. 50% ಡೌನ್ ಪೇಮೆಂಟ್ ಕೊಟ್ಬಿಡ್ತೀರಾ ಅವತ್ತು. ಇನ್ನು 50% ನೀವು ಲೋನ್ ತೊಗೊಂಡ್ರು ನಿಮ್ಮ ಟೇಕ್ ಹೋಮ್ ಸ್ಯಾಲ್ರಿ ಅಷ್ಟು ರೈಸ್ ಆಗಿರುತ್ತೆ, ನಿಮಗೆ ರಿಸ್ಕೇ ಇರೋದಿಲ್ಲ ಅವತ್ತು. ಟೆನ್ಷನ್ ಇಲ್ದಿರ ಮನೆಗೆ ಓನರ್ ಆಗ್ತೀರಾ. ಅಲ್ಲ, ನೀವು ಹೇಳೋದು ತುಂಬ ಚೆನ್ನಾಗಿದೆ. ಆದರೆ ಜನ ಹೇಗೆ ಯೋಚನೆ ಮಾಡ್ತಾರೆ ಅಂತಂದರೆ, ಹೌದು ನಾನು ಬಟ್ ಆ ಅಮೌಂಟನ್ನು ಇನ್ನು 15 ವರ್ಷ ಆದಾಗ ರೇಟ್ ಇನ್ನೂ ಎಲ್ಲೋ ಹೋಗುತ್ತಾ ಅಂತ. ಯಾವ ರೇಟ್ ಅಂತ? ಮನೆ ರೇಟ್, ಪ್ರಾಪರ್ಟಿ ರೇಟ್, ಕನ್ಸ್ಟ್ರಕ್ಷನ್ ರೇಟ್. ಏನೇ ಆದರೂ ಕೂಡ ನಿಮ್ಮ ಅಸೆಟ್ ಕೂಡ ಅಷ್ಟೇ ಬೆಳೆದಿರುತ್ತಲ್ಲ ಸ್ವಾಮಿ. ನೀವು ಹಣನ ವೇಸ್ಟ್ ಮಾಡಿಲ್ವಲ್ಲ, ನೀವು ಇನ್ವೆಸ್ಟ್ ಮಾಡಿರೋ ಕೂಡ ಹಣ ಕೂಡ ಇನ್ನೂ ಫಾಸ್ಟಾಗಿ ಬೆಳೆಯುತ್ತಲ್ಲ. ನಿಮ್ಮ ರಿಯಲ್ ಎಸ್ಟೇಟ್ 10% 12% ಬೆಳೆದಾಗ ಈ ಅಸೆಟ್ 15% ಸ್ಪೀಡಲ್ಲಿ ಬೆಳೆಯುತ್ತೆ. ನೀವು ನಾರ್ಮಲ್ ಟ್ರೈನಲ್ಲಿ ಹೋದರೆ ಇದು ಬುಲೆಟ್ ಟ್ರೈನ್ ಸ್ಪೀಡಲ್ಲಿ ಹೋಗ್ತಿರುತ್ತೆ ಇನ್ವೆಸ್ಟ್ಮೆಂಟು. ಸೊ ಡೆಫಿನೆಟ್ಲಿ ನಿಮ್ಮ ಮನೆ ತೊಗೊಂಡಿದ್ದಿದ್ರೆ ಅದು ಎಷ್ಟು ರೇಟ್ ಬೆಳೆಯುತ್ತೋ ಅದಕ್ಕಿಂತ ದುಪ್ಪಟ್ಟು ಪ್ರೈಸ್ ಇಲ್ಲಿ ಬಂದಿರುತ್ತೆ. ಸೊ ನೀವೇನು ಕಳೀತಿಲ್ಲ ಇಲ್ಲಿ. ಬಟ್ ಏನಂದರೆ ನೆಮ್ಮದಿಯಾಗಿ ಮನೆ ಕೊಂಡ್ಕೊಳ್ಳೋ ಒಂದು ಮೆಥಡಾಲಜಿಗೆ ಹೋಗಿದ್ದೀರಾ. ಇದನ್ನು ಮಾಡೋದಕ್ಕೆ ತುಂಬ ಫೈನಾನ್ಷಿಯಲ್ ಡಿಸಿಪ್ಲಿನ್ ಬೇಕು. ನಿಜ. ಓಕೆ, ಎಷ್ಟೊಂದು ಜನ ನಾಳೆ ಜಾಬ್ ಆಯ್ತಾ ಮನೆ ಮಾರಕ್ಕೆ ಇಡ್ತೀನಿ ಅಂತಾರೆ. ಯಾಕೆ ಬೇಕು? ಅಲ್ಲ, ಇಷ್ಟು ಸಿಂಪಲ್ ಸೂತ್ರ ಯಾಕೆ ಜನ ಕಡೆಗಣಿಸ್ತಾರೆ ಅಂತ. ಯಾಕೆಂದರೆ ಸಮಾಜ ಹಾಗೆ ಹೋಗ್ತಿದೆ. ಈಗ ನಮಗೆ ಸ್ವಂತ ಮನೆ ಇಲ್ಲ ಅಂದರೆ ನಮಗೆ ಹೆಣ್ಣು ಕೊಡೋರಿಲ್ಲ. ಕರೆಕ್ಟ್. ನನಗೆ ಎಷ್ಟು ಬಂಧು ಬಳಗದವ್ರ ಹತ್ರ ಮಾತಾಡ್ತೀನಿ, ನನ್ನ ಮಗ ಒಳ್ಳೆ ಕೆಲಸದಲ್ಲಿದ್ದಾನೆ, ಹೆಣ್ಣು ಕೊಡ್ತಿಲ್ಲ. ಯಾಕೆ? ನಮಗೆ ಸ್ವಂತ ಮನೆಯಲ್ಲ, ಬಾಡಿಗೆಲಿದ್ದೀವಿ. ಫಸ್ಟ್ ಕೇಳಿದ್ರೆ ಸ್ವಂತ ಮನೆಯ ಬಾಡಿಗೆ ಮನೆಯ ಅಂತ.
ಸೊ ಇದೆಲ್ಲ ಸಮಾಜ ಕ್ರಿಯೇಟ್ ಮಾಡಿದ ಕಟ್ಟುಪಾಡುಗಳು. ಸೊ ಸ್ವಂತ ಮನೆದು ಅವ್ರವ್ರ ಇಷ್ಟ. ಈಗ ನನಗೆ ಸ್ವಂತ ಮನೆ ಬೇಕು, ನಾನು ಕಟ್ಕೊಂಡು, ನಿಮಗೆ ಬೇಡ, ನೀವಿಲ್ಲ. ಬಟ್ ಐ ಕ್ಯಾನಾಟ್ ಜಡ್ಜ್ ಯು ಬಿಕಾಸ್ ಯು ಸ್ಟೇ ಇನ್ ಎ ರೆಂಟೆಡ್ ಹೌಸ್. ಅಲ್ಲ, ನಮ್ಮ ಸೊಸೈಟಿ ಬದಲಾಗುತ್ತೆ ಅಂತ ಅನ್ಸುತ್ತೆ ತಮಗೆ? ಸೊಸೈಟಿ ಖಂಡಿತ ಬದಲಾಗುತ್ತೆ. ಇನ್ನು 25 ವರ್ಷಕ್ಕೆ ಯಾರು ಏನು ತಲೆನೇ ಕೆಡಿಸ್ಕೊಳ್ಳಲ್ಲ. ಯಾಕಂದರೆ ಅಷ್ಟು ಸಮಾಜ ಅಷ್ಟು ಡಿಸ್ಇಂಟಿಗ್ರೇಟ್ ಆಗುತ್ತೆ. ಅಕ್ಕಪಕ್ಕದವ್ರು ಏನೋ ನೋಬಡಿ ವಿಲ್ ಕೇರ್. ಆ ಟ್ರೆಂಡ್ ಬಂದ್ಬಿಡ್ತು. ಅಕ್ಕಪಕ್ಕದವ್ರು ಮಾತಾಡ್ತಾನೆ ಇಲ್ವಲ್ಲ ಅವ್ರ ಬಗ್ಗೆ ನೀವು ಚಿಂತೆ ಮಾಡಲಿಕ್ಕೆ. ಹಿಂದೆ ಒಂದು ರಸ್ತೆ ಇದ್ದರೆ ಎಲ್ಲ ಮನೆಯವರು ಎಲ್ಲರಿಗೂ ಗೊತ್ತಿದ್ರು. ಇವತ್ತು ಯಾರಿಗೂ ಗೊತ್ತು? ನಿಮ್ಮ ಮೇಲೆ ಕೆಳಗಿರೋ ಫ್ಲ್ಯಾಟ್ ಅವರೇ ನೀವು ಮಾತಾಡೋದಿಲ್ಲ. ನಿಜ ನಿಜ. ಸೊ ಅಷ್ಟೇ ನ್ಯೂಕ್ಲಿಯರ್ ಫ್ಯಾಮಿಲೀಸ್ಗಳಾಗ್ಬಿಡ್ತವೆ. ಬಟ್ ಇವತ್ತಿನ ಒಂದು ಸನ್ನಿವೇಶ ನೋಡಿ, ಒಂದು ಕಾಲದಲ್ಲಿ ಸಣ್ಣ ಗೌರ್ಮೆಂಟ್ ಕಂಪ್ನಿಗಳಲ್ಲಿ ಕೆಲಸ ಮಾಡೋರು ನಮ್ಮ ಅಪ್ದಿರು, ನಮ್ಮ ಹಿರಿಯರು, ಬೆಮ್ಮೆಲ್ಲೋ BLO 3,000 5,000 ಸಂಬಳ ತೊಗೊಂಡು, ಸೈಟ್ಗಳು ತೊಗೊಂಡು, ಮನೆಗಳು ಕಟ್ಕೊಂಡು ರಾಜರ ಥರ ಆಟೋ ಡ್ರೈವರ್ಗಳು ಮನೆಗಳು ಮಾಡ್ಕೊಂಡಿದ್ದಾರೆ. 30-40 ವರ್ಷಕ್ಕೆ ಮುಂಚೆ ಆಟೋ ಡ್ರೈವಿಂಗ್ ಮಾಡ್ತಿದ್ದವ್ರು ಇವು ಅವತ್ತಿನ ಕಾಲದಲ್ಲಿ. ಇವತ್ತು ಯಾರು ಮಾಡ್ತಾರೆ? ಸಾಫ್ಟ್ವೇರ್ ಇಂಜಿನಿಯರ್ಗಳು ಮನೆ ತೊಗೊಳಕ್ಕೆ ಶಕ್ತಿ ಇಲ್ಲ, ಹೆದರ್ತಾನೆ. ಸೊ ಈ ಥರ ಒಂದು ಸನ್ನಿವೇಶ ಇರಬೇಕಾದ್ರೆ ಯು ಶುಡ್ ಆಲ್ವೇಸ್ ಟೇಕ್ ಎ ಲಾಜಿಕಲ್ ಅಪ್ರೋಚ್. ಕೊನೆಯದಾಗಿ ಇನ್ನೊಂದು ಪ್ರಶ್ನೆ. ಕೆಲವರು ಯೋಚನೆ ಮಾಡ್ತಾರೆ, ಈ ನಗರದಿಂದ ಒಂದು 50 ಕಿಲೋಮೀಟ್ರ್ 25 ಕಿಲೋಮೀಟ್ರ್ ಆ ಕಡೆ ಒಂದು ಸಣ್ಣ ಸೈಟನ್ನು ತಗೊಂಡು ನಾವು ರಿಟೈರ್ಡ್ ಆಗೋ ಟೈಮಿಗೆ ನಾವು ಅಲ್ಲಿ ಮನೆ ಕಟ್ಟೋಣ ಅಂತ. ಈ ಪ್ಲ್ಯಾನ್ ಬಗ್ಗೆ ಏನು ಹೇಳ್ತಿರುತ್ತೆ? ದಟ್ ಈಸ್ ಅಗೇನ್ ಹಿಸ್ ವಿಶ್. ನನಗೊಂದು ರಿಟೈರ್ಮೆಂಟ್ ಮನೆ ಬೇಕಂದರೆ ಅಲ್ಲೆಲ್ಲೋ ಸಿಟಿಯಿಂದ 50 ಕಿಲೋಮೀಟ್ರ್ ನಿಮ್ಮ ಹೋಮ್ ಟೌನ್ಗೆ ಹೋಗಿ ಎಲ್ಲ ನೆಮ್ಮದಿಯಾಗಿ ಸುಖವಾಗಿ ಬಾಳಿ. ಟೆಕ್ನಾಲಜಿ ಬದಲಾಗಿದೆ, ಯು ಆರ್ ವೆಲ್ ಕನೆಕ್ಟೆಡ್. ಓಕೆ, ನಿಯರೆಸ್ಟ್ ವಯಸ್ಸಾದ್ಮೇಲೆ ನಿಮ್ಗೆ ಎರಡೇ ಬೇಕಿರೋದು, ಹೆಲ್ತ್ ಕೇರು, ಪೀಸ್ ಆಫ್ ಮೈಂಡು. ನೀವು ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ 30 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದ್ದರೆ ನೀವು ಪ್ರಪಂಚದ ಎಲ್ಲಿ ಬೇಕಾದ್ರೂ ಬದುಕ್ಬೋದು. ನಮ್ಮ ದೇಶದಲ್ಲಿ ಎಲ್ಲಿ ಬೇಕಾದರೂ ಬದುಕ್ಬೋದು. ಸೊ ನಾನೇನು ಹೇಳ್ತಾ ಇದ್ದೀನಿ, ನಿಮ್ಮ ಮಕ್ಕಳು ಎಲ್ಲಿ ಹೋಗ್ತಾರೆ ಅನ್ನೋ ಗ್ಯಾರಂಟಿ ನಿಮಗಿಲ್ಲ. ನಾನು ಇದು ಯಾರು ಮುಖ್ಯವಾಗಿ ಬೆಂಗಳೂರಿಂದ, ನಾನು ಬೆಂಗಳೂರಿನವನು, ಐ ಹ್ಯಾವ್ ಡಿಸೈಡೆಡ್ ಇದೇ ನನ್ನ ಕರ್ಮಭೂಮಿ ಧರ್ಮಭೂಮಿ. ನಾನು ಸ್ಯಾನ್ ಫ್ರಾನ್ಸಿಸ್ಕೋಲಿದ್ದೆ, ಅವರೇ ಅಷ್ಟು ಅದ್ಭುತವಾದ ಊರು. ನನಗೆ ಅದು ನೋಡಿದಾಗೆ ನಾನು ಅಷ್ಟೇನು ವಾವ್ ಅನ್ನಿಸ್ಲಿಲ್ಲ, ಒಂದು ವಾರ ಅನ್ನಿಸ್ತು. 10 ದಿನ ಆದಮೇಲೆ ನನಗೆ ಬಸವನಗುಡಿ ಫಿಲ್ಟರ್ ಕಾಫಿ ಬೇಕಾಗಿತ್ತು. ಸೊ ನಾವು ಅಷ್ಟೇ, ಅದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಅಂತೀವಿ ನಾವು. ಬೆಂಗಳೂರಿನವ್ರದ್ದು ಸಮಸ್ಯೆ ನಮಗೆ, ನಮ್ಮೂರೇ ಸ್ವರ್ಗ. ಸೊ ನಾನು ಇಲ್ಲಿಂದ ಬಿಟ್ಟು ಹೋಗಲ್ಲ. ಬಟ್ ಹೊರಗಿನಿಂದ ಬಂದವ್ರಿಗೆ ಎಲ್ಲಿ ಬೇಕಾದ್ರೂ ಇರ್ಬೋದು. ಆ ಅಜಿಲಿಟಿ, ಆ ಫ್ಲೆಕ್ಸಿಬಿಲಿಟಿ, ಆ ಕಾಮ್ನೆಸ್ಸು, ಕಂಪೋಸರು, ಟೆನ್ಷನ್ ಇಲ್ಲ, ಜಾಬ್ ಹೋಗುತ್ತೆ ಅನ್ನೋ ಪ್ರಾಬ್ಲಮ್ ಇಲ್ಲ, ರೆಸೆಷನ್ ಇಶ್ಯೂ ಇಲ್ಲ, ಐ ವಿಲ್ ಈಟ್ ಮೈ ಜಾಬ್ ಅನ್ನೋ ಪ್ರೆಷರ್ ಇಲ್ಲ. ಆ ಥರ ಒಂದು ಪ್ರೆಷರ್ ಇದ್ರೂ ಬದುಕೊಂಡು ಕಾರ್ಪಸ್ ಬಿಲ್ಡ್ ಮಾಡಿಕೊಂಡು ಡೌನ್ ಪೇಮೆಂಟ್ 10% ಇವತ್ತು ಕೊಡೋ ಬದಲು ಅವತ್ತು 50% ಡೌನ್ ಪೇಮೆಂಟ್ ಕೊಡೋ ಅಂಥ ಪರಿಸ್ಥಿತಿ ಬಂದರೆ ಈಸ್ ಇಟ್ ನಾಟ್ ಅಮೇಝಿಂಗ್? ನಿಜ ನಿಜ. ಸೊ ದಟ್ ಈಸ್ ದ ಹೋಲ್ ಪಾಯಿಂಟ್. ಇಟ್ಸ್ ಎ ಟ್ರೇಡ್ ಆಫು. ಅಂದರೆ ಬಾಡಿಗೆ ಮನೆ ಒಳ್ಳೇದಾ, ಸ್ವಂತ ಮನೆ ಒಳ್ಳೇದು? ದೆರ್ ಇಸ್ ನಥಿಂಗ್ ಲೈಕ್ ದ್ಯಾಟ್. ಮೆಥಡಾಲಜಿ, ಮ್ಯಾಥಮೆಟಿಕ್ಸ್. ನಿಮ್ಮ ಮ್ಯಾಥ್ಸ್ ಸೆಟ್ ಆಯಿತಾ, ನಾಳೆ ತೊಗೊಳ್ಳಿ. ಸೆಟ್ ಆಗಿಲ್ವಾ, 5 ವರ್ಷ ಆದಮೇಲೆ ತೊಗೊಳ್ಳಿ. ಇನ್ನೂ ಸೆಟ್ ಆಗಿಲ್ವಾ, 10 ವರ್ಷ ಆದಮೇಲೆ ತೊಗೊಳ್ಳಿ. ಆದರೆ ನಿಮಗೋಸ್ಕರ ಮನೆ ತೊಗೊಳ್ಳಿ, ನಿಮ್ಮ ಬಂಧುಗಳು, ನಿಮ್ಮ ಅಕ್ಕಪಕ್ಕದ ಮನೆಯವ್ರಿಗೋಸ್ಕರ ಮನೆ ತೊಗೋಬೇಡಿ. ಜೊತೆಗೆ ಬ್ಯಾಂಕಿನ ಉದ್ಧಾರಕ್ಕೋಸ್ಕರ ತಗೋಬೇಡಿ ಅಂತ ತಗೋಬೇಡಿ. ಬಡ್ಡಿ ಕಟ್ತಾ, EMI ಕಟ್ತಾ ವರ್ಷಾನುಗಟ್ಟಲೆ. ನಮ್ಮ ವೀಕ್ಷಕರಿಗೆ ನಿಜವಾಗಿ ಕೂಡ ಈ ಮನೆ ಖರೀದಿಸುವ ಬಗ್ಗೆ, ಅಂದರೆ ಸ್ವಂತ ಮನೆ ಒಳ್ಳೆದ, ಬಾಡಿಗೆ ಮನೆ ಒಳ್ಳೆದ, ಇದರ ವ್ಯತ್ಯಾಸವನ್ನು, ಜೊತೆಗೆ ಅವರ ಆದಾಯದ 30%ಕ್ಕಿಂತ ಜಾಸ್ತಿ ಲೋನ್ ತಗೊಂಡ್ರೆ, ಎಕ್ಸ್ಪೆನ್ಸ್ ಮಾಡಿದರೆ ಯಾವ ರೀತಿಯ ತೊಂದರೆಗೆ ಸಿಕ್ಕಾಕೊಳ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಿ. ಅದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.